ಶಿಸ್ತಿನ ಪಾರ್ಟಿ, ಶಿಸ್ತು ಅಂತ ಬಿಜೆಪಿ. ಶಿಸ್ತು ಅಂತ ಹೇಳಿದ್ರೆ ಬಿಜೆಪಿ, ಹೌದು. ಬಿಜೆಪಿ ಅಂತ ಹೇಳಿದ್ರೆ RSS, ಹೌದು. RSS ಅಂತ ಹೇಳಿದ್ರೆ ಭಾರತ. ಹೌದು. ದಿಸ್ ಇಸ್ ವಾಟ್ ಒಂದು ವ್ಯಾಖ್ಯಾನ ಕೊಡೋದಾದ್ರೆ ನಿಜ. ಶಿಸ್ತಿನ ಪಕ್ಷ. ಇಡೀ ಮೋದಿ ಅವರು ಹೇಳ್ತಾರೆ, ಫಾರಿನ್ ಕಂಟ್ರಿಯಲ್ಲಿ ಹೋಗಿ ಹೇಳ್ತಾರೆ, ಭಾರತದಲ್ಲಿ ಎಷ್ಟು ಪೊಲಿಟಿಕಲ್ ಪಾರ್ಟೀಸ್ ಇದ್ದಾವೆ ಗೊತ್ತಾ ನಿಮಗೆ ಅಂತ ಕೇಳ್ತಾರೆ. ಹೌ ಮೆನಿ ಪೊಲಿಟಿಕಲ್ ಪಾರ್ಟೀಸ್ ವಿ ಹ್ಯಾವ್? ಎಲ್ಲರೂ 2500 ಪೊಲಿಟಿಕಲ್ ಪಾರ್ಟೀಸ್ ಇದ್ದಾವೆ ಇಂಡಿಯಾದಲ್ಲಿ ಅಂತ ಹೇಳ್ತಾರೆ. ಹೌದು ಹೌದು. 2500 ಗರ್ವದಿಂದ ಹೇಳ್ಕೊಡ್ತಾರೆ. ಅಂದ್ರೆ ಅದನ್ನು ಮುನ್ನಡೆಸುವುದು ಈಗ ಈ 2500 ಪಾರ್ಟಿಗಳಲ್ಲಿ ಒಂದು ದೊಡ್ಡ ಪಾರ್ಟಿ ಯಾವುದು, ಪಕ್ಷ ಯಾವುದು, ಈಗ ಮೆಜಾರಿಟಿಯಲ್ಲಿರೋ ಪಕ್ಷ, ಭಾರತವನ್ನು ಆಳ್ತಾ ಇರುವ ಪಕ್ಷ ಯಾವುದು? ಅಧಿಕಾರದಲ್ಲಿರುವ ಪಕ್ಷ ಅದು ಮೋದಿಯವರ ಪಕ್ಷ ಬಿಜೆಪಿ. ಕರೆಕ್ಟ್. ಉಳಿದಿದ್ದೆಲ್ಲ ಸ್ಟೇಟ್ಗಳೆಲ್ಲ ಅವರೇ ಇದ್ದಾರೆ. ಎಲ್ಲೂ ಇಲ್ಲ ಅಲ್ಲಿ ಸಮ್ಮಿಶ್ರ ಸರ್ಕಾರ ಆದ್ರೂ ಮಾಡ್ಕೊಂಡಿದ್ದಾರೆ, ಎಲ್ಲೂ ಬಂದಿಲ್ಲ ಅಲ್ಲಿ ಹೊಡೆದಾದ್ರೂ ಮಾಡವ್ರೆ. ದಟ್ ಇಸ್ ಪಾಲಿಟಿಕ್ಸ್. ಕರೆಕ್ಟ್, ದಟ್ ಇಸ್ ಪಾಲಿಟಿಕ್ಸ್. ಆದರೆ ಮೋದಿಯವರು ಅದನ್ನು ಹೇಳಲಿಕ್ಕಾಗಲ್ಲ, ನನ್ನ ಪಕ್ಷ ಶಿಸ್ತಲ್ಲಿದೆ ಅಂತ ಹೇಳಲಿಕ್ಕಾಗಲ್ಲ. ನಿಜ ನಿಜ. ಕರೆಕ್ಟ್. ಅಂದ್ಕೊಳ್ಳಿ, 2500 ಲೀಡ್ರೇ ಹಿಂಗೆ ಇದ್ದಾನಂತಿದ್ರೆ 2499 ಏನಾಗಿರ್ಬೋದು ಅಂತ ಇಟ್ಕೊಳ್ಳಿ. ನಿಜ ನಿಜ. ಕರೆಕ್ಟ್. ಆ್ಯಂಡ್ ದಿಸ್ ಪೀಪಲ್ ಟಾಕ್ ಅಬೌಟ್ ಕಾಂಗ್ರೆಸ್. ಇವತ್ತು ನೋಡಿ, ಆ ಶ್ರೀರಾಮುಲು ನೋಡಿದರೆ ಬೊಬ್ಬೆ ಹೊಡಿಯೋದು. ಶ್ರೀರಾಮುಲು ಅವ್ರು ಹೇಳ್ತಾರೆ, ಅಯ್ಯೋ ಅಲ್ಲಿ DKಗೆ ಸಿಗ್ತಾ ಇಲ್ಲ, DKಗೆ ಸಿಗ್ತಾ ಇಲ್ಲ. ವೈ ದೇರ್ ಹ್ಯಾವಿಂಗ್ ಟೆನ್ಷನ್? ಕಾಂಗ್ರೆಸ್ ಈಸ್ ಹ್ಯಾವಿಂಗ್ ಇಸ್ ಓನ್ ಟೆನ್ಷನ್. ಹೌದಪ್ಪ, ಅವರು ನ್ಯಾಷನಲ್ ಪಾರ್ಟಿಯ ಅಸ್ತಿತ್ವವನ್ನೇ ಕಳ್ಕೊಳ್ಳುವ ಸ್ಥಿತಿಯಲ್ಲಿ ಇದ್ದಾರಪ್ಪ. ನಿಮ್ಗೆ ಯಾಕೆ ಅವ್ರದ್ದು ಹೆದರಿಕೆ? ನಿಜ. ಯಾಕೆ? ದೆಮ್ಸೆಲ್ಫ್ ದೇರ್ ಸರ್ವೈವಲ್ ಥಿಯರಿಯಲ್ಲೇ ಇದ್ದಾರೆ ಅವರು. ಇನ್ನು ಹೆಂಗೆ ಬದುಕುವುದು ಅದರಲ್ಲೇ ಒದ್ದಾಡ್ತಾ ಇದ್ದಾರೆ ಅವರು. ನೋಡಿ, ಇವತ್ತು ಒಬ್ರು ಗವಿಯಪ್ಪ ಅವರು ಹೊರಗಡೆ ಬಂದು ಎಷ್ಟು ನೀಟಾಗಿ ಹೇಳೋರು ಅವರು. ಕಂಪ್ಲೇಂಟ್ ಕೊಟ್ಟಿದ್ರೆ ಜಮೀರ್ ಅಹಮದ್ ಮೇಲೆ ನಾನು ಸುರ್ಜೇವಾಲಾಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ರು ಅವರು. ಕರೆಕ್ಟ್, ಕ್ಲಿಯರ್ ಕಟ್ ಆಗಿ. ನಾನು ಜಮೀರ್ ನಮಗೆ ಅನ್ಯಾಯ ಮಾಡೋಣ, 4-5 ಜನ ಹೋಗಿ ಕಂಪ್ಲೇಂಟ್ ಕೊಟ್ಟಾರೆ. ಡೋಂಟ್ ಥಿಂಕ್ ಸೊ. ಕಾಂಗ್ರೆಸ್ ಹೈಕಮಾಂಡ್ ಆಗಲಿ, ಹೈಕಮಾಂಡ್ ಅಂದರೆ 2 ಹೈಕಮಾಂಡ್. ಒಂದು ಖರ್ಗೆ ಲೀಡ್ ಮಾಡ್ತಾ ಇರುವ ಹೈಕಮಾಂಡ್, ಒಂದು ಖರ್ಗೆನು ಲೀಡ್ ಮಾಡ್ತಾ ಇರುವ ಹೈಕಮಾಂಡ್. ದರ್ ಇಸ್ ಕಾಂಗ್ರೆಸ್ ಈಸ್ ಹ್ಯಾವಿಂಗ್ 2 ಹೈಕಮಾಂಡ್. ನಾವು ಹೇಳಿಲ್ವಾ, ಬಿಜೆಪಿ ಶಿಸ್ತು ಅಂದ್ರೆ ಬಿಜೆಪಿ ಅಂದ್ರೆ RSS ಅಂದ್ರೆ ಭಾರತ ಅಂತ. ಕರೆಕ್ಟ್. ಇಲ್ಲಿ ಕಾಂಗ್ರೆಸ್ ಅಂದ್ರೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನ ಮೇಲೆ ಸ್ಟ್ರೈಟ್ ಹೋದ್ರೆ ಮತ್ತೆ ಸುರ್ಜೇವಾಲಾ, ವೇಣುಗೋಪಾಲ್, ದೆನ್ ಖರ್ಗೆಗೆ ಇನ್ನೊಂದು ಹೈಕಮಾಂಡ್. ಆ ಹೈಕಮಾಂಡ್ ಅಲ್ಲ 3 ರೀತಿಯ ಹೈಕಮಾಂಡ್ ಇದೆ. ಒಂದು ಮಗನ ಹೈಕಮಾಂಡ್, ಮಗಳ ಹೈಕಮಾಂಡ್, ತಾಯಿಯ ಹೈಕಮಾಂಡ್. ಅದೇನು ಪ್ರೋಸೆಸ್ 3 ಜನಕ್ಕೆ ಬಿಟ್ಬಿಟ್ಟು, ಕೆಲವರು ಅತಿ ಆತ್ಮೀಯರು ರಾಹುಲ್ ಗಾಂಧಿ ಅವರಿಗೆ, ಕೆಲವರು ಅತ್ಯಾತ್ಮರು ಪ್ರಿಯಾಂಕಾ ವಾದ್ರಾ ಅವರಿಗೆ, ಕೆಲವರು ತುಂಬಾ ಕ್ಲೋಸ್ ಸೋನಿಯಾ ಗಾಂಧಿ ಅವರಿಗೆ, ಇನ್ನು ಕೆಲವರು ವೇಣುಗೋಪಾಲ್ಗೆ, ಉಳಿದವರು ಸುರ್ಜೇವಾಲಾಗೆ, ಅಳಿದುಳಿದವರು ಕಾಂಗ್ರೆಸ್ ಟ್ರೀ ಇದ್ದಂಗೆ. ಹೌದು. ನೋಡಿ ನೀವು, ದಟ್ ಈಸ್ ವಾಟ್ ಹ್ಯಾಪನಿಂಗ್. ದಟ್ ಈಸ್ ಇವತ್ತು ಗವಿಯಪ್ಪ ಅವರಾಗಲಿ XYZ ಆಗಲಿ ಹೊರಗಡೆ ಬಂದು ಸೀದಾ ಸ್ಟ್ರೈಟ್ ಅವೇ ಮುಖಕ್ಕೆ ಉಗ್ದು ಬಿಟ್ಟು ಹೇಳಿದ್ರು, ಹೌದು ಜಮೀರ್ ಅಹಮದ್ ಖಾನೆ ನೋಡ, ಇವರಿಗೆ ದಮ್ಬಿದ್ರೆ ಜಮೀರ್ ಅಹಮದ್ ಖಾನ್ ನಾಳೆ ತೆಗಿಲಿ. ತೆಗಿಲಿ, ಖರ್ಗೆ ಅವರು ಡಿಸಿಷನ್ ತಗೊಳ್ಳಿ, ಕರ್ನಾಟಕದವರೇ ಆದ ಖರ್ಗೆ ಅವರು ಡಿಸಿಷನ್ ತಗೊಳ್ಳಿ. ಒಂದೊಂದು ಮನೆಗೆ 10,000 ಅಂದ್ರೂ 2,000 ಕೋಟಿ ಹಗರಣ ಅಂತ ಹೇಳ್ತಾರೆ. ಲೀಕ್ ಮಾಡಿದ್ಯಾರು ನಾವ ಅಲ್ಲ, ನಾವು ತೋರಿಸಿದ್ದಷ್ಟೇ, ರೆಕಾರ್ಡ್ ಮಾಡ್ಕೊಂಡಿದ್ದೆ. ಇಟ್ ಈಸ್ ನಾಟ್ ಸ್ಟಿಂಗ್ ಆಪರೇಷನ್ ಫ್ರಮ್ ಪವರ್ ಟಿವಿ. ನಮ್ಗೆ ಹೆಸರಿದೆ ಕಿಂಗ್ ಆಫ್ ಸ್ಟಿಂಗ್ ಅಂತ, ಪವರ್ ಟಿವಿ ಹೇಳಿದ್ರೆ ಸ್ಟಿಂಗ್ ಆಫ್ ಕಿಂಗ್ ಅವರು ಅಂತ. ಬಟ್ ಇದು ನಾವು ಮಾಡಿದ್ದಲ್ಲ. ನಮ್ಮ ಪ್ರತಿನಿಧಿಯಾಗಿ BR ಪಾಟೀಲ್ ಮಾಡಿಬಿಟ್ಟು ಲೀಕ್ ಮಾಡಿದ್ರು. ಹೌದು, ನ್ಯೂಸ್ ನಾವೇ ಲೀಕ್ ಮಾಡಿದ್ದು ಅದನ್ನು ಕೂಡ. ಫಸ್ಟ್ ಇಟ್ ಈಸ್ ಪಬ್ಲಿಷ್ಡ್ ಇನ್ ಪವರ್ ಟಿವಿ. ಆ ಸ್ಟಿಂಗು ಪವರ್ ಟಿವಿಯಲ್ಲೇ ಹೋಯ್ತು. ದೆನ್ ಅದರ್ ಪೀಪಲ್ ಆರ್ ಫಾಲೋಡ್. ಕರೆಕ್ಟ್, ಐ ಆಮ್ ವೆರಿ ಹ್ಯಾಪಿ. ಈಗ ಸ್ಟಿಂಗ್ ಮಾಡಿದವ್ರು ಯಾರಪ್ಪ? ಅವರ ಪಾರ್ಟಿಯವರೇ. ಅವರನ್ನೇ ತೆಗೆಯುವ ಯೋಗ್ಯತೆ ಇಲ್ಲದವರು. ಇನ್ನು ಸುರ್ಜೇವಾಲನ್ನು ತೆಗೆಯುವುದು ಅಥವಾ ಸಿದ್ದರಾಮಯ್ಯನನ್ನು ಅಲ್ಲಾಡಿಸೋದು ಅಥವಾ DK ಶಿವಕುಮಾರನ್ನು ಬೇಡ ಅಂತ ಹೇಳುವ ಕೆಪಾಸಿಟಿ ಅವ್ರಿಗಿದೆಯಾ? ಈ ಮೀಟಿಂಗ್ಗಳಲ್ಲಿ ಏನಾದರೂ ಆಗುತ್ತಾ? ನಥಿಂಗ್ ವಿಲ್ ಹ್ಯಾಪನ್. ಮೇಲ್ನೋಟಕ್ಕೆ ಮಾಡಿದೀವಿ ಅಂತ. ವಿ ಆರ್ ಆಲ್ ದ ಸಫರರ್. ಇವ್ರಿಗೆ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಇಲ್ಲಿ ಕ್ಲಿನಿಕಲ್ ಇದಾಗ್ಬಿಟ್ಟು ಜನ ಸಾಯ್ತವ್ರ ನೋಡಿಲ್ವ ನಾವು? ಆರೋಗ್ಯ ಮಂತ್ರಿಗೆ ಗೊತ್ತಿರಲಿಲ್ಲ. ವಾಟ್ ಫಾಲೋ ಅಪ್ ಇಟ್ ಈಸ್ ಡನ್? ನಥಿಂಗ್. ಒಂದಿನ ಬ್ರೇಕಿಂಗ್, ನಥಿಂಗ್. ಆಫ್ಟರ್ ದಟ್ ಇಟ್ ಈಸ್ ಗಾನ್.
ಇನ್ನು ಎಷ್ಟು ಭಾಗ್ಯಗಳು ಎಲ್ಲಿಗೆ ತಲುಪಿದ್ದಾವೆ, ರೋಡ್ ಎಲ್ಲಿಗೆ ಮುಟ್ಟಿದೆ, ರೈತರು ಎಲ್ಲಿದ್ದಾರೆ, ಮಳೆ ಬಂದಿದ, ಬೆಳೆ ಬರ್ತಾ ಇದೆನಾ ಇವ್ರಿಗೆ ಗೊತ್ತಿಲ್ಲ. ಇವರು ಬಿಸ್ನೆಸ್ ಕ್ಲಾಸ್ ಬ್ಯಾಂಗ್ಳೂರು ಟು ಡೆಲ್ಲಿ, ಡೆಲ್ಲಿ ಟು ಬ್ಯಾಂಗ್ಳೂರು. ಸುರ್ಜೇವಾಲಾ ಹೇಳಬೇಕು, ಈ ಎಕ್ಸ್ಪೆನ್ಸಸ್ಗೂ ಕೂಡ ನೀವು ಬರ್ತೀರಿ ಹೋಗ್ತೀರಿ, ನಿಮ್ಮ ಮೀಟಿಂಗ್ಗಳು ಆಗ್ತಾವಲ್ಲ, ಆ ಎಕ್ಸ್ಪೆನ್ಸಸ್ ಕೂಡ ಕರ್ನಾಟಕದ ರಾಜ್ಯದ ಜನತೆಯ ಪ್ರತಿದಿನದ ಟ್ಯಾಕ್ಸಿನ ದುಡ್ಡು. ಅದು ಮೋದಿ ಅವರು ಅಲ್ಲಿಂದ ಕಡಿಮೆ ಕೊಡಲಿ, ಹೆಚ್ಚು ಕೊಡಲಿ, ಅಥವಾ ಇಲ್ಲಿಂದ ನೀವು ಕಲೆಕ್ಟ್ ಮಾಡಿ ಇಲ್ಲೇ ಸ್ಪೆಂಡ್ ಮಾಡಿ, ಅದನ್ನು ಕೂಡ ಕಾಂಗ್ರೆಸ್ನ ಕರ್ನಾಟಕ ರಾಜ್ಯದ ನಿಷ್ಠಾವಂತ ಟ್ಯಾಕ್ಸ್ ಪೇಯರ್ ಇದ್ದಾರಲ್ಲ, ಜನಗಳು ದುಡಿತಾರಲ್ಲ, ಇಲ್ಲಿ ಬಡವರು GST ಮುಖಾಂತರ ಕಟ್ತಾರಲ್ಲ, ಪ್ರತಿಯೊಬ್ಬ ಕೂಲಿಯವನು ಹೋಗುವವನು ಕೂಡ ಅದರ ದುಂದು ವೆಚ್ಚ ಮಾಡಬೇಡಿ. ಮೀಟಿಂಗ್ಗಳು ಬೇಡ, ಫೋನೋದಲ್ಲಿ ಅಲ್ಲೇ ಮಾಡ್ಕೊಂಬಿಡಿ. ಯು ಡೋಂಟ್ ಹ್ಯಾವ್ ಎನಿ ಗಟ್ಸ್ ಟು ಟೇಕ್ ಎ ಡಿಸಿಷನ್ ಆರ್ ಎ ಕಾಲ್, ದೆನ್ ವೈ ದಿಸ್ ಮೀಟಿಂಗ್? ಎಸ್ ಸರ್, ಮತ್ತೊಂದು ಕಡೆ ಇನ್ನೊಂದು ಈ BJP ರೆಬಲ್ಸ್ ಟೀಮ್ ಏನು ಆಕ್ಟಿವ್ ಆಗಿದೆಯಲ್ಲ, ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರೇನು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ, ಓಕೆ, ಪರ್ಯಾಯ ನಾಯಕರು ಯಾರು ಸಿಗ್ತಾರೆ ಈ ಅನ್ನುವಂಥ ಚರ್ಚೆ ಕೂಡ, ಇಫ್ ಇನ್ ಕೇಸ್ ಅವರು ಏನು ಮಾಡ್ತಿದ್ದಾರೆ ರೆಬಲ್ಸ್ ಟೀಮು, ಅದಕ್ಕೆ ಏನು ಚರ್ಚೆ ಆಗುತ್ತೆ? ಈಗ ಅಶೋಕ್ ಅವರು ಹೇಳಿದರು, ಈಗ ಮೋದಿ ಬಂದೇ 1 ವರ್ಷ ಆಚರಣೆ ಆಯಿತು, ಇನ್ನು ರಾಷ್ಟ್ರೀಯ ನಾಯಕರನ್ನೇ ಮಾಡಿಲ್ಲ. ನಡ್ಡಾ ಅವರು ಈಗ ನೋಡಿ ಈಸ್ ಆಕ್ಟಿಂಗ್ ಹೌದು ಲೀಡರ್, ಈಗ ಅವರು ಹೌದು ನಿಜ, ಆಕ್ಟಿಂಗ್ ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ BJP, ಪರ್ಮನೆಂಟ್ ಅಲ್ಲ ಅವರು. ಈಗ ಅಶೋಕ್ ಅವರು ಹೇಳಿಲ್ವಾ, ನಮ್ದು ರಾಷ್ಟ್ರೀಯ ಅಧ್ಯಕ್ಷರನ್ನು ಚೇಂಜ್ ಮಾಡಿದ ಮೇಲೆ ಅವರು ಮಾಡಬಹುದು, ರಾಜ್ಯಾಧ್ಯಕ್ಷರು ಮಾಡಬಹುದು. ನಡ್ಡಾ ಅವರನ್ನು ಚೇಂಜ್ ಮಾಡಿದ ಮೇಲೆ BJPಯಲ್ಲಿ ರೂಲ್ಸ್ಗಳಿದ್ದಾವೆ, ಒಬ್ಬನಿಗೆ ಒಂದೇ ಹುದ್ದೆ ಅಂತ. ಹೌದು 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 ಹೌದು, ಅದು ರೂಲ್ಸ್ ಯಾರಿಗೆ ಹೇಳಿ? ಮಾಡಿದವ್ರಿಗೆ ಮಾತ್ರ. ರೂಲ್ಸ್ BJPಯಲ್ಲಿ ಇನ್ನೊಂದು ರೂಲ್ಸ್ ಇದೆ, 75 ವರ್ಷಕ್ಕೆ ರಿಟೈರ್ಮೆಂಟ್. ರೂಲ್ಸ್ ಯಾರಿಗೆ ಹೇಳಿ? ಬೇರೆಯವ್ರಿಗೆ ಮಾತ್ರ, ಮಾಡಿದವ್ರಿಗೆಲ್ಲ ಬೇರೆಯವರಿಗೆ.